ಹೆಂಗದಿರಪ್ಪ ಎಲ್ಲರೂ ಆರಾಮದಿರಲ್ಲ? ಏನು ನಡ್ಸಿರಿ? ಊಟ ಗೀಟ ಆಗ್ಯದ? ಮಳೆ ಬೆಳೆ ಎಲ್ಲ ಹೆಂಗದ ನಿಮ್ಮ ಕಡೆ? ಎಲ್ಲ ಚಲೋ ಐತಿ? ತೊಗರಿ ಬಿತ್ತಿರು ಏನು ಬಿತ್ತಿರು ಹೊಲ್ದಾಗ? ಶಾಲೆಗೆ ಕಾಲೇಜಿಗೆ ಹೋಗಾಕತ್ತಿರೋ ಏನು ಹೋಗಾಕತ್ತಿರೋ? ಏನು ಬರೀ ಹೊಲ ಮನೆ ಕೆಲಸ ಮಾಡ್ಕೊ ತಿರ್ಗಾಡಕತ್ತಿರೋ? ಶಾಲೆ ಕಲ್ತು ಏನು ಉಪಯೋಗ? ಯಾರಿಗೆ ನೌಕರಿ ಬರ್ತಾವಂತ ತಿಳ್ಕೊಂಡು ಅರ್ಧಕ್ಕೆ ಶಾಲೆ ಬಿಟ್ಟು 500 ರೂಪಾಯಿ ತೊಗರಿಗೆ ಎಣ್ಣೆ ಹೊಡ್ಯಾಕೆ ಹೋಗಾಕತ್ತಿರೋ ಏನು ಮಾಡಾಕತ್ತಿರೋ ಗೊತ್ತಿಲ್ಲ. ಅಂತೂ ನಿಮ್ಮ ಸಂಬಂಧ ಒಂದೇನೈತಲ್ಲ, ಸರ್ಕಾರದ 3 ಲಕ್ಷ ತನಕ ಸಬ್ಸಿಡಿ ಸಿಗುವಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡೋದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಸ್ಕಾಲರ್ಶಿಪ್ ಯಾರಿಗೆ ಬರ್ತಾವ ಯಾರಿಗೆ ಬರೋಂಗಿಲ್ಲ ಹೊಲಸು ಅನ್ನೋದು ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲಪ್ಪ ಅಂದ್ರೆ ಸ್ಕಿಪ್ನು ಮಾಡ್ಬೋದು, ನಿಮ್ಮ ಇಷ್ಟ. ನಾ ಅಂತೂ ನಿಮ್ಗೆ ಫೋರ್ಸ್ ಮಾಡೋಂಗಿಲ್ಲ. ನಾ ಯಾಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಮಾಡ್ತೀನಂದ್ರೆ, ಪ್ಯೂವರ್ ಬೆಂಗಳೂರು ಅಥವಾ ಕನ್ನಡ ಭಾಷೆ ಒಳಗೆ ವಿಡಿಯೋ ಮಾಡಿದ್ರೆ ಕೆಲವು ನಮ್ಮ ಮಂದಿಗೆ ಅರ್ಥ ಆಗ್ತೈತೆ. ಆದರೂ ಇದು ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಏನೈತಿಲ್ಲ, ನಮ್ಮ ಮಂದಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ತೈತೆ, ತಿಳಿತೈತೆ. ಅವು ಯಾರೋ ಅವನ ಮನುಷ್ಯನೇ ವಿಡಿಯೋ ಮಾಡಕತ್ತಾರಂತ ವಿಡಿಯೋ ನೋಡ್ತಾರಂತ ನನಗೆ ಅನಿಸ್ತೈತಿ. ಇನ್ನು ನೀವು ನೋಡ್ತಿರೋ ನನಗೆ ಗೊತ್ತಿಲ್ಲ ಅಂತ ನಾ ವಿಡಿಯೋ ಮಾಡಾಕತ್ತೀನಿ. ಈ ಯೋಜನೆ ಕುರಿತು ಏನೇನಪ್ಪ ನಾನು ನಿಮ್ಗೆ ತಿಳಿಸೋದೀನಂದ್ರೆ, ನೋಡ್ರಿ ವಿಡಿಯೋ ಸ್ಟಾರ್ಟ ಮಾಡಿಬಿಡ್ತೀನಿ. PMSSV ಸ್ಕಾಲರ್ಶಿಪ್ ಅಂತ ಐತಿ. ಅಪ್ ಟು 3 lakhs ರೂಪಾಯಿ ತನಕ ನಿಮ್ಗೆ ಏನೈತಿಲ್ಲ ಇದ್ರೊಳಗೆ ಅಮೌಂಟ್ ಬರ್ತದೆ, ಸ್ಕಾಲರ್ಶಿಪ್ ಬರ್ತದೆ. ಅದು ಯಾರಿಗೆ ಬರ್ತದೆ, ಯಾವ ಕೋರ್ಸ್ ಮಾಡಿರ್ಬೇಕು, ಆನಂತರ ಅವ್ರದ್ದು ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು, ಆನಂತರ ಅವರು ಯಾವ ಕೆಟಗರಿಗೆ ಸೇರಿದವರಾಗಿರ್ಬೇಕು, ಅದೇ ರೀತಿ ಅವ್ರದ್ದು ಸಾಮಾಜಿಕ ಅರ್ಹತೆ, ಶೈಕ್ಷಣಿಕ ಅರ್ಹತೆ, ಅದು ಬಿಟ್ಟು ಅವ್ರದ್ದು ಇನ್ಕಮ್ ಎಷ್ಟಿರಬೇಕು, ಆನಂತರ ಪ್ರಮುಖ ದಿನಾಂಕಗಳಾಯಿತು, ಎಲ್ಲ ಮಾಹಿತಿ ಏನೈತಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಏನಪ್ಪ ಅಂದ್ರೆ ಮುಖ್ಯವಾಗಿ ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಂತ ಐತೆ. ಅದು ಏನೈತಿಲ್ಲ, OBC, EBC, DNT ಕೆಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ 3 ಲಕ್ಷ ತನಕ ಇದು ಸಬ್ಸಿಡಿ ಕೊಡ್ತದ. ಸ್ಕಾಲರ್ಶಿಪ್ ಕೊಡ್ತದ. ಆ ಸ್ಕಾಲರ್ಶಿಪ್ ಹೆಸರು ಏನಪ್ಪ ಅಂದ್ರೆ ಯಶಸ್ವಿ ಅಂತಾರೆ, ಅದಕ್ಕೆ ಶಾರ್ಟ್ ಒಳಗೆ. ಅದರದ್ದು ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ, ಅದರದ್ದು ಫುಲ್ ಫಾರ್ಮು. ಇದು OBC ಇತರೆ ಹಿಂದುಳಿದ ವರ್ಗ, EBC ಅಂದ್ರೆ ಇಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು, DNT ಡಿ ನೋಟಿಫೈಡ್ ಟ್ರೈಬ್ ಅಂತಾರೆ ಅವ್ರಿಗೆ. ಆ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಏನೈತಿಲ್ಲ ಈ ಸ್ಕಾಲರ್ಶಿಪ್ ಸಿಗ್ತದ, ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಈ ಯೋಜನೆಯ ಉದ್ದೇಶ ಮತ್ತು ಪ್ರಯೋಜನಗಳು ಏನದವಪ್ಪ, ಅದೇ ರೀತಿ ಅದರದ್ದು ಪ್ರಮುಖ ಪ್ರಯೋಜನಗಳು ಏನದಾವ, ಸಾಮಾಜಿಕ ಅರ್ಹತೆ ಏನಿರಬೇಕು ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ, ಮತ್ತು ನಿಮ್ಮ ಶೈಕ್ಷಣಿಕ ಅರ್ಹತೆ ಏನಿರಬೇಕು, ಅದೇ ರೀತಿ ಅದರದ್ದು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದ, ಅರ್ಜಿ ಸಲ್ಲಿಸುವ ವಿಧಾನ ಹೆಂಗದ, ನಿಮ್ಗೆ ಅರ್ಜಿ ಸಲ್ಲಿಸುವಾಗ ಬೇಕಾಗಿರ್ತಕ್ಕಂಥ ಅವಶ್ಯಕ ದಾಖಲೆಗಳು ಏನೇನು ಬೇಕು ಅಂತ, ಮುಖ್ಯ ದಿನಾಂಕಗಳು, ಆನಂತರ ಇದ್ರದ್ದು ಪೂರ ವಿಡಿಯೋದು ಸಾರಾಂಶ ಲಾಸ್ಟಿಗೂ ನಾವು ನೋಡೋಣ. ಸೊ ಯೋಜನೆಯ ಉದ್ದೇಶ ಮತ್ತು ಪ್ರಯೋಜನಗಳು ಏನೇನಪ್ಪ ಅಂದ್ರೆ, PMSSV ಯೋಜನೆಯ ಮೂಲಕ ಸರ್ಕಾರವು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 9ನೇ ಮತ್ತು 11ನೇ ತರಗತಿಯಲ್ಲಿ ಉನ್ನತ ಶಿಕ್ಷಣ ಪಡೆಯಲು, ಯಾರ್ಯಾರಿಗೆ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆ್ಯಂಡ್ 11th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಅವರು ತಮ್ಮ ಶಿಕ್ಷಣದ ಗುಣಮಟ್ಟ ಸುಧಾರಿಸಲಿ, ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ಈ ಸರ್ಕಾರ ಅಂತಲ್ಲ ಈ ಯೋಜನೆ ಜಾರಿಗೆ ತಂದದ. ಅದ್ರೊಳಗೆ ಏನೇನು ಸಿಗ್ತೈತಪ್ಪ ಅಂದ್ರೆ, ಟ್ಯೂಷನ್ ಫೀಸ್ ಸಿಗ್ತದ, ಮತ್ತು ಅವ್ರಿಗೆ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಖರೀದಿ ಮಾಡಕ್ಕೆ ಅಮೌಂಟ್ ಸಿಗ್ತದ. ಅದು ಎಷ್ಟೆಷ್ಟು ಅನ್ನೋದು ನಾನು ಹೇಳ್ತೀನಿ ವಿಡಿಯೋದಲ್ಲಿ ಮುಂದೆ. ಮತ್ತು ಜೀವನ ಸಾಗಿಸಲು ಭತ್ಯೆ ಅಂತಾರಲ್ಲ, ಲಿವಿಂಗ್ ಅಲೋವೆನ್ಸ್, ಅದನ್ನು ಅವ್ರಿಗೆ ಸಿಗ್ತದ. ಎಷ್ಟೆಷ್ಟಪ್ಪ ಅಂದ್ರೆ ಪ್ರಮುಖ ಪ್ರಯೋಜನಗಳು ಏನೇನಪ್ಪ ಅಂದ್ರೆ, ಶಿಕ್ಷಣ ಶುಲ್ಕ, ಟ್ಯೂಷನ್ ಫೀಸ್. ಖಾಸಗಿ ಪ್ರೈವೇಟ್ ಸ್ಕೂಲ್ ಒಳಗೆ ನೀವು ಅಡ್ಮಿಷನ್ ತಗೊಂಡಿದ್ರಪ್ಪ ಅಂದ್ರೆ ನೀವು ವರ್ಷಕ್ಕೆ 2 ಲಕ್ಷ ರೂಪಾಯಿ, ಮತ್ತು ನೀವು ವಾಣಿಜ್ಯ ವಿಮಾನ ತರಬೇತಿ ಕೋರ್ಸ್ ತಗೊಂಡಿದ್ರಪ್ಪ ಅಂದ್ರೆ 3.72 lakhs ತನಕ ನಿಮ್ಗೆ ಏನೈತಿಲ್ಲ ಸ್ಕಾಲರ್ಶಿಪ್ ಸಿಗ್ತದೆ. ಅದೇ ರೀತಿ ನಿಮ್ಮ ಮಂತ್ಲಿ ಲಿವಿಂಗ್ ಅಲೋವೆನ್ಸ್ ಏನೈತಿಲ್ಲ ಪ್ರತಿ ತಿಂಗಳು ಅದು 3,000 ನಿಮ್ಗೆ ಸಿಗ್ತದೆ. ಫಾರ್ ಬುಕ್ಸ್ ಆ್ಯಂಡ್ ಮಟೀರಿಯಲ್ಸ್ ವರ್ಷಕ್ಕೆ 5,000 ರೂಪಾಯಿ ಅದಕ್ಕೆ ಬರ್ತದೆ.
ಅದೇ ರೀತಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಪರ್ಚೇಸ್ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ನಿಮ್ಗೆ 45,000 ರೂಪಾಯಿ ಒನ್ ಟೈಮ್ ಅದು ಬರ್ತದೆ. ನೆಕ್ಸ್ಟ್ ಏನಪ್ಪ, ಯಾರು ಇದಕ್ಕೆ ಅಪ್ಲೈ ಮಾಡಬಹುದು, ಇದಕ್ಕೆ ಅರ್ಹತೆ ಎಲಿಜಿಬಿಲಿಟಿ ಯಾರ್ಯಾರು ಅದಿರಿ ಅದನ್ನು ನಾವು ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿ ವೇತನ ಪಡೆಯುವಂತೆಲ್ಲ ಈ ಕೆಳಗಿನ ನಿಯಮಗಳನ್ನು ನೀವು ಪೂರೈಸಬೇಕು. ಏನೇನಪ್ಪ ಅಂದ್ರೆ ನಿಮ್ಮ ಕಾಸ್ಟ್ OBCಗೆ ಸೇರಿರ್ಬೇಕು ಅಥವಾ EBCಗೆ ಸೇರಿರ್ಬೇಕು, ಇಲ್ಲಾಂದ್ರೆ DNT ಸೇರಿರ್ಬೇಕು. ಈ ಮೂರರಲ್ಲಿ ಯಾವ್ದಾರ ಒಂದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ನೆನಪಿಡ್ರಿ, SC ST ಮೈನಾರಿಟಿದವರು ಮತ್ತು 2A 2B 3A 3Bದವರು ಇದಕ್ಕೆ 2A 2B 3A 3Bದವರು ಇದಕ್ಕೆ ಎನೇಬಲ್ ಇರ್ತಾರೆ. ಯಾಕಂದ್ರೆ OBC ಕ್ಯಾಟಗರಿ ಒಳಗೆ ಬರ್ತಾರ. ಅದ್ರೇನಪ್ಪಾ ಅಂದ್ರೆ ನಿಮ್ಮ ಹತ್ರ OBC ಸರ್ಟಿಫಿಕೇಟ್ ಇರಬೇಕು. ನೀವು ನೋಡ್ರಿ, ಅಪ್ಲೈ ಮಾಡೋದ್ನಾಗ ನೀವು 2A 2B 3A 3B ಅಂತ ಅಪ್ಲೈ ಮಾಡಿರ್ತೀರಿ, ಅದು ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಷ್ಟೇ ಸಂಬಂಧ ಪಡ್ತೈತಿ. ಯಾವ್ದಾದ್ರು ನೀವು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಗೆ ಅಪ್ಲೈ ಮಾಡ್ಬೇಕಂಪ ಅಂದ್ರೆ ನಿಮ್ಮ ಹತ್ರ OBC ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಇರಬೇಕು. ಅದು ನೀವು ಅಪ್ಲೈ ಮಾಡಿ ನಿಮ್ಮ ಹತ್ರ ಇರಬೇಕು. ಆ ನಂತರ EBC ಅಂದ್ರೆ ಇಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಒಂದು ಕ್ಯಾಟಗರಿ ಬರ್ತೈತಿ. EWS ಅಲ್ಲ, ಅದು ಬೇರೆ ಆಕೈತಿ. ಇಕನಾಮಿಕಲಿ ವೀಕರ್ ಸೆಕ್ಷನ್ ಆಗ್ತೈತೆ ಅದು. EBC ಅಂದ್ರೆ ಇಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕ್ಯಾಟಗರಿ ಬರ್ತೈತಿ, ಆ ಸರ್ಟಿಫಿಕೇಟ್ ಇರಬೇಕು. ಆನಂತರ DNT ಅಂತ ಐತೆ, ಡಿ ನೋಟಿಫೈಡ್ ಟ್ರೈಬ್ಸ್ ಅಂತಾರ. ಅಲೆಮಾರಿ ಅಥವಾ ಅರೆ ಅಲೆಮಾರಿ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳು ಅವರು ಏನೈತಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು. ಅದೇ ರೀತಿ ಇನ್ಕಮ್ ಲಿಮಿಟ್ ಎಷ್ಟೈತಪ್ಪ ಅಂದ್ರೆ ಅವ್ರ ಪೇರೆಂಟ್ಸ್ ಪೋಷಕರ ವಾರ್ಷಿಕ ಆದಾಯ 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಹೆಚ್ಚಿಗಿತ್ತಪ್ಪ ಅಂದ್ರೆ ಅವರು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರಂಗಿಲ್ಲ, ಅವ್ರು ಅಪ್ಲೈ ಮಾಡಕ್ಕೂ ಬರಂಗಿಲ್ಲ. ಸೊ ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆ ಏನೇನಪ್ಪಾ ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ, ನೀವು 9ನೇ ತರಗತಿ ಒಳಗ ಸ್ಟಡಿ ಮಾಡಕ್ ಹತ್ತಿದ್ರಪ್ಪ ಅಂದ್ರೆ ಅದು ನಿಮ್ಮ ಸಾಲಿ ಏನೈತಿಲ್ಲ ಸರ್ಕಾರಿ ಇರಬೇಕು ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಸಾಲಿ ಇರಬೇಕು ಅದು. ಇನ್ನೊಂದು 11ನೇ ತರಗತಿ ಒಳಗೆ ನೀವು ಸ್ಟಡಿ ಮಾಡಕ್ ಹತ್ತಿದ್ರಪ್ಪ, ಅಡ್ಮಿಷನ್ ತಗೊಂಡಿದ್ರಪ್ಪ ಅಂದ್ರೆ ನೀವು 10ನೇ ತರಗತಿ ಒಳಗೆ ಕನಿಷ್ಠ 60% ನೀವು ಮಾಡಿರ್ಬೇಕು. ನೀವು ಸ್ಟಡಿ ನೀವು ಓದ್ತಿರ್ತಕ್ಕಂಥ ಸಾಲಿ ಏನೈತಲ್ಲ ಅದಕ್ಕೆ ಡೈಸ್ ನಂಬರ್ ಇರಬೇಕು, ಇಲ್ಲಾಂದ್ರೆ AISH ಮಾನ್ಯತೆ ಅದು ಪಡೆದಿರ್ತಕ್ಕಂಥ ಸಾಲಿ ಆಗ್ಲಿ ಅಥವಾ ಕಾಲೇಜ್ ಆಗ್ಲಿ ಅದು ಇರಬೇಕು. ಆಯ್ಕೆ ಹೆಂಗ್ ಆಗ್ತಾರಪ್ಪ, ಯಾರು ಅಪ್ಲೈ ಮಾಡ್ತೀರಿ, ಎಲ್ಲಾರು ಅಪ್ಲೈ ಮಾಡ್ತೀರಿ, ಆಯ್ಕೆ ಪ್ರಕ್ರಿಯೆ ಹೆಂಗ್ ಆಗ್ತದ? ಮೊದಲು ಏನೈತಲ್ಲ YET ಎಕ್ಸಾಮ್ ಆಗ್ತಿತ್ತು, ವಿದ್ಯಾರ್ಥಿಗಳನ್ನು ಪ್ರವೇಶ ಪರೀಕ್ಷೆ YET ಮೂಲಕ ಆಯ್ಕೆ ಮಾಡ್ಲಾಗ್ತಿತ್ತು. ಆದ್ರೆ ಈಗ ಏನೈತಲ್ಲ 2025ರಿಂದ ನಿಮ್ಮ ಹಿಂದಿನ ವರ್ಷದ ಪರ್ಸೆಂಟೇಜ್ ಆಧಾರ ಮ್ಯಾಗ ಆಯ್ಕೆ ಮಾಡ್ತಾರೆ. ನೀವು 9th ಸ್ಟ್ಯಾಂಡರ್ಡ್ ಒಳಗೆ ಅದಿರಿ, ಅಪ್ಲೈ ಮಾಡಾಕತ್ತೀರಿ ಅಂದ್ರೆ ನಿಮ್ಮ 8th ಸ್ಟ್ಯಾಂಡರ್ಡ್ ಟೋಟಲ್ ಪರ್ಸೆಂಟೇಜ್ ನೋಡ್ತಾರೆ ಎಷ್ಟೈತಿ, ಅಬೋ 60 70 80 90 ಎಷ್ಟೈತಿ ನೋಡ್ತಾರೆ, ಅದ್ರ ಮ್ಯಾಗ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿ ನೀವು 11th ಸ್ಟ್ಯಾಂಡರ್ಡ್ ತೋರಿಸೇ ಬಿಡ್ತೇನೆ, 8ನೇ ತರಗತಿ ಅಂಕಗಳ ಆಧಾರದ ಮೇಲೆ 9ನೇ ಸ್ಟ್ಯಾಂಡರ್ಡ್ ಅಭ್ಯರ್ಥಿಗೆ ಆಯ್ಕೆ ಮಾಡ್ತಾರೆ. 10ನೇ ತರಗತಿ ಪರ್ಸೆಂಟೇಜ್ ಮ್ಯಾಗ 11th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ನ ಆಯ್ಕೆ ಮಾಡ್ತಾರೆ. ನೀವು ಹೆಚ್ಚು ನಿಮ್ಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಇತ್ತಪ್ಪ ಅಂದ್ರೆ ನೀವು ಎಲಿಜಿಬಲ್ ಆಗಿರ್ತೀರಿ, ಇಲ್ಲಾಂದ್ರೆ ಎಲಿಜಿಬಲ್ ಆಗಿರಂಗಿಲ್ಲ. ಇನ್ನೊಂದೇನಪ್ಪ, ಅರ್ಜಿ ಸಲ್ಲಿಸೋದು ಹೆಂಗು ಇದೆಲ್ಲ ಗೊತ್ತಾಯ್ತು. ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಆನ್ಲೈನ್ ಐತು ಆಫ್ಲೈನ್ ಐತು, ಕಾಲೇಜ್ ಮುಖಾಂತರ ಸಲ್ಲಿಸಬೇಕು, ಆನ್ಲೈನ್ ಮುಖಾಂತರ ಸೆಂಟರ್ ಮುಖಾಂತರ ಸಲ್ಲಿಸಬೇಕು, ಅದನ್ನು ನಾವು ಏನೈತಿಲ್ಲ ನೋಡೋಣ. ಅರ್ಜಿ ಆನ್ಲೈನ್ ಮುಖಾಂತರ ಸಲ್ಲಿಸಕ ಈ ಹಂತಗಳು ಏನೈತಲ್ಲ ನೀವು ಫಾಲೋ ಮಾಡ್ಬೇಕು. ಅವು ಯಾವ್ಯಾವಪ್ಪ ಅಂದ್ರೆ ಅದ್ರದ್ದು ಅಧಿಕೃತ ವೆಬ್ಸೈಟ್ ಐತಿ, https://yet.nta.ac.in ಅಂತ, ಅದಕ್ಕೆ ನೀವು ಭೇಟಿ ನೀಡ್ರಿ. ಅದು ಇಲ್ಲಪ್ಪ ಅಂದ್ರೆ ಅದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ scholarship.gov.in ಐತಲ್ಲ ಅದಕ್ಕೆ ಭೇಟಿ ನೀಡಿ ಅಲ್ಲಿಂದ ನೀವು ಏನೈತಲ್ಲ ಈ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಬಹುದು. ಅಲ್ಲಿ ಭೇಟಿ ಕೊಟ್ಟಿಂದ ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಬರ್ತೈತೆ ಅಲ್ಲಿ, ಅದು ನೀವು ನೋಂದಣಿ ಕನ್ನಡದಾಗೈತಿ. ಸೆಲ್ಫ್ ಯುವರ್ ರಿಜಿಸ್ಟರ್ ಅಂತ ನೀವು ಕ್ಲಿಕ್ ಮಾಡಿಂದ ಅಲ್ಲಿ ನೀವು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೇಳ್ತದ, ಅದನ್ನು ನೀವು ಯೂಸ್ ಮಾಡಿ ಸೈನ್ ಅಪ್ ಮಾಡಬೇಕು. ಸೈನ್ ಅಪ್ ಮಾಡಿ ಫಾರ್ಮ್ ಫಿಲ್ಅಪ್ ಮಾಡಬೇಕು. ವಿದ್ಯಾರ್ಥಿ ಏನೈತಲ್ಲ ನಿಮ್ಮ ವಿವರ, ನಿಮ್ಮ ಶಾಲೆ ಕಾಲೇಜ್ ವಿವರ ಮಾಹಿತಿ ಮತ್ತೇನಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ಅದರೊಳಗೆ ನೀವು ಫಿಲ್ಅಪ್ ಮಾಡಬೇಕು. ನಂತರ ಏನೈತಿಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್ ಆಯ್ತು, ಜಾತಿ ಪ್ರಮಾಣ ಪತ್ರ ಮತ್ತೆ ಇನ್ಕಮ್ ಪ್ರಮಾಣ ಪತ್ರ. ನೀವು 11th ಸ್ಟ್ಯಾಂಡರ್ಡ್ ಇದ್ರಪ್ಪ ಅಂದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ನೀವು 9th ಸ್ಟ್ಯಾಂಡರ್ಡ್ ಇದ್ರಪ್ಪ ಅಂದ್ರೆ ನಿಮ್ಮ 8th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕು. ನೀವು ಅರ್ಜಿ ಸಲ್ಲಿಸ್ತಿರಲ್ಲ ಎಲ್ಲ ವಿವರಗಳನ್ನು ಒಂದ್ಸಲ ರಿವೆರಿಫೈ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕು.
ಓಕೆ. ಇದಕ್ಕೆ ಸಂಬಂಧಪಟ್ಟಂಗ ಮುಖ್ಯ ದಿನಾಂಕಗಳು ಏನೇನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಕ ಸ್ಟಾರ್ಟ್ ಜೂನ್ 2ಕ್ಕೆ ಆಗ್ಯದ ಡೇಟ್. ಅವಾಗಂತೂ ನಿಮ್ಮ STS ಡೇಟಾ ಆಯ್ತು, ನಿಮ್ಮ ಕಾಲೇಜ್ ಒಳಗಿದ್ರು PUC ತನಾನು STS ನಂಬರ್ನೇ ಇರ್ತದ, ಅದು ಅಪ್ಲೋಡ್ ಇನ್ನೂ ಆಗಿಲ್ಲ ಬಹುತೇಕ. ಇವತ್ತು ಜೂನ್ 15 ಐತಿ, ಇದುವರೆಗೂ STS ಡೇಟಾ SSP ವೆಬ್ಸೈಟ್ ಜೊತೆಗೆ ಇನ್ನೂ ಶೇರ್ ಆಗಿಲ್ಲ. ಅದು ಒಂದ್ಸಲ ಶೇರ್ ಆಯ್ತಪ್ಪ ಅಂದ್ರೆ ನೀವು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ ಚಾಲೂ ಮಾಡ್ಬೋದು. ಕೊನೆಯ ದಿನಾಂಕ ಏನೈತಿಲ್ಲ 31 ಆಗಸ್ಟ್ 2025 ತನ ಇದಕ್ಕೆ ಲಾಸ್ಟ್ ಡೇಟ್ ಐತೆ. ಈ ಯೋಜನೆ ಅಂಗೀಕಾರ ಯಾವಾಗ ಆಕೈತಪ್ಪ ಅಂದ್ರೆ ಸೆಪ್ಟೆಂಬರ್ 30, 2025 ಈ ಯೋಜನೆ ಅಂಗೀಕಾರ ಆಕೈತಿ. ನಿಮ್ಮ ಅಮೌಂಟ್ ಬರಾಕ ಚಾಲು ಆಗ್ತಾವ. ಇನ್ನು ಸಾರಾಂಶ ನೋಡೋಣ ಒಂದ್ಸಲ. ಯಾವ ದಾಖಲೆಗಳು ಬೇಕು? ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ 8th ಮಾರ್ಕ್ಸ್ ಕಾರ್ಡು, ಇಲ್ಲಾಂದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ಆನ್ಲೈನ್ ಅರ್ಜಿ ಹಾಕೋತ್ನಾಕ ನಿಮ್ಮ ಹತ್ರ ಇಟ್ಕೋಬೇಕು ಸ್ಕ್ಯಾನ್ ಮಾಡಿ. ನಿಮ್ಗೆ ಎಷ್ಟು ಹಣ ಬರ್ಬೋದು ಅಂದಾಜು ಅಂದ್ರೆ 3 ಲಕ್ಷವರೆಗೂ. ನಿಮ್ಮ ಎಲಿಜಿಬಿಲಿಟಿ, ನಿಮ್ಮ ಟ್ಯೂಷನ್ ಫೀ, ನಿಮ್ಮ ಪುಸ್ತಕ ಬಿಲ್ ಏನೇನು ನೀವು ಅಡ್ಮಿಷನ್ ಮಾಡೋದ್ನಾಗ ತುಂಬಿರ್ತಿಲ್ಲ ಆ ಆಧಾರ ಮ್ಯಾಗ ನಿಮ್ಗೆ ಅಮೌಂಟ್ ಬರ್ತದ. 3 ಲಕ್ಷ ಯಾಕೆ ಬಂದಿಲ್ಲ ನನಗೆ ಅಂತ ಮತ್ತೆ ತಿಳ್ಕೊಬೇಡ್ರಿ. ಅದು ನಿಮ್ಮ ಕಾಲೇಜ್ ಫೀಸ್ ಮತ್ತು ನಿಮ್ಮ ಟ್ಯೂಷನ್ ಫೀಸ್, ನಿಮ್ಮ ಬುಕ್ಸ್, ನಿಮ್ಮ ಕೋರ್ಸ್ ಮ್ಯಾಗ ಹೋಗ್ತೈತೆ. ಅದು ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ನೀವು ಪರೀಕ್ಷೆಗಳು ಕೊಂದಿರ್ಬೇಕು. ಅದರ ಈ ವರ್ಷದಿಂದ ಅವಶ್ಯಕತೆ ಇಲ್ಲ. ನಿಮ್ಮ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ತಗೊಂಡಿರ್ತಲ್ಲ ಮಾರ್ಕ್ಸ್, ಆ ಆಧಾರ ಮ್ಯಾಗ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಈ ಯೋಜನೆಗೆ ನೀವು ಅಪ್ಲೈ ಮಾಡ್ಬೇಕಪ್ಪ, ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕಂದ್ರೆ ಏನಾದರೂ ಫೀಸ್ ತುಂಬಬೇಕಾ? ಇಲ್ಲ, ಯಾವುದೇ ಫೀಸ್ ಇಲ್ಲ. ಆದ್ರೆ ಆನ್ಲೈನ್ ಸೆಂಟರ್ದವ್ರ ಫೀಸ್ ಅಂತೂ ನೀವು ಕೊಡಲೇಬೇಕು. ಮತ್ತು ಅವ್ರಿಗೂ ನಿಮ್ಗೆ ಯಾಕೆ ಕೊಡ್ಬೇಕು ಫೀಸ್ ಇಲ್ಲ ಅಂತ ಕುಂತೀರಿ, ಅವ್ರಿಗಂತೂ ಕೊಡಲೇಬೇಕು. ಇದು PMSSV ವಿದ್ಯಾರ್ಥಿ ವೇತನ ಯೋಜನೆ ಹಿಂದುಳಿದ ವರ್ಗದ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ನೀಡುತ್ತದೆ. 9ನೇ ಮತ್ತು 11ನೇ ತರಗತಿ ಅಭ್ಯರ್ಥಿಗಳು ಆಗಸ್ಟ್ 31, 2025 ಈ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಏನೈತಿಲ್ಲ ಅದರದ್ದು ಅಧಿಕೃತ ವೆಬ್ಸೈಟ್ ಐತಿ, ಇಲ್ಲಿ ಕೊಟ್ಟಿದ್ದು, ಅದಕ್ಕೆ ನೀವು ಭೇಟಿ ನೀಡಬಹುದು. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಯೋಜನೆಯ ನಿಖರವಾದ ಮಾಹಿತಿಗಾಗಿ ಸರ್ಕಾರದ ಅಧಿಸೂಚನೆಗಳನ್ನು ಪರಿಶೀಲಿಸಿ. ನಮ್ಮ ವಿಡಿಯೋ ನೋಡಿ ನಮ್ಮ ಮ್ಯಾಗ 100% ಬಿಲೀವ್ ಮಾಡ್ರಿ ಅಂತ ನಾವು ಹೇಳಂಗಿಲ್ಲ. ಅದರದ್ದು ನೀವು ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಧಿಕೃತ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓದಿ ತಿಳಿದು ಅಪ್ಲೈ ಮಾಡಿರಿ. ವಿಡಿಯೋ ನೋಡಿದ ತಕ್ಷಣ ನನಗೂ ಬರ್ತದ, ನಾನು 60-70% ಮಾಡೀನಿ, ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ನೀವು ಯಾವುದೇ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಹೆಸರು ಏನೈತಿಲ್ಲ, ನಿಮ್ಮ ಆಧಾರ್ ಕಾರ್ಡಲ್ಲಿ, ನಿಮ್ಮ ಸ್ಕೂಲ್ ಡಾಕ್ಯುಮೆಂಟ್ಸ್ ಒಳಗೆ STS ಒಳಗಾಗಲಿ, ಮತ್ತು ನಿಮ್ಮ ಇನ್ಕಮ್ ಕಾಸ್ಟಲ್ಲಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಎಲ್ಲದರಲ್ಲೂ ಸೇಮ್ ಇರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಅಡ್ಡ ಹೆಸರು, ನಿಮ್ಮ ಹೆಸರು ಆಗಲಿ ನಿಮ್ಮ ತಂದೆಯವ್ರ ಹೆಸರು ಮಿಸ್ಟೇಕ್ ಇರಬಾರ್ದು. ಕೆಲವೊಬ್ಬರದ್ದು ಏನಿರ್ತೈತಿಲ್ಲ ಆಧಾರ್ ಕಾರ್ಡ್ ಒಳಗೆ ಅವ್ರದ್ದು ಫಸ್ಟ್ ನೇಮು ಪ್ಲಸ್ ಸರ್ ನೇಮ್ ಇರ್ತದೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಒಳಗೆ ಫಸ್ಟ್ ನೇಮು ಪ್ಲಸ್ ತಂದೆ ಹೆಸರು ಮತ್ತು ಅಡ್ಡ ಹೆಸರು 3 ಇರ್ತಾವೆ. ಹಂಗಿತ್ತಪ್ಪ ಅಂದ್ರೆ ಅದು ಬರಂಗಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಒಳಗೆ, ನಿಮ್ಮ ಅಕೌಂಟ್ ಒಳಗೆ NPCI ಕಡ್ಡಾಯವಾಗಿ ಆ್ಯಕ್ಟಿವ್ ಇರಬೇಕು. ಅದು ಆ್ಯಕ್ಟಿವ್ ಇಲ್ಲಪ್ಪ ಅಂದ್ರೆ ನಿಮ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಾರಲ್ಲ DBT, ಅದು ನೀವು ಬರಂಗಿಲ್ಲ ನಿಮ್ಮ ಅಕೌಂಟಿಗೆ. ಅಂದ್ರೆ ಸರ್ಕಾರದಿಂದ ಯಾವುದೇ ರೀತಿ ಹಣ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗಂಗಿಲ್ಲ. ಅದಕ್ಕೆ ಕಡ್ಡಾಯವಾಗಿ NPCI ಆ್ಯಕ್ಟಿವ್ ಇರಬೇಕು ನಿಮ್ಮ ಅಕೌಂಟ್ ಒಳಗೆ. ಅದು ಹೆಂಗೆ ಮಾಡ್ಕೋಬೇಕಂದ್ರೆ ನೀವು ಬ್ಯಾಂಕಿಗೆ ಹೋಗ್ರಿ, ಅಲ್ಲಿ ಇರ್ತಾರಲ್ಲ ಕ್ಲರ್ಕ್, ಅವ್ರನ್ನ ಭೇಟಿ ಮಾಡಿರಿ, ನಮ್ಮ ಅಕೌಂಟಿಗೆ NPCI ಆ್ಯಕ್ಟಿವೇಟ್ ಮಾಡಿಕೊಡ್ರಿ, ನಮ್ಮ ಸ್ಕಾಲರ್ಶಿಪ್ ಬರಾಕತ್ತಿಲ್ಲ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವರು NPCI ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ. ಅದು ಆಗಿಂದ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಒಳಗೆ ನಿಮ್ಮ ಹೆಸರು ಸೇಮ್ ಇತ್ತಪ್ಪ, ಯಾವುದೇ ಮಿಸ್ಟೇಕ್ ಇದ್ದಿದ್ದಿಲ್ಲ ಅಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ ನಂತರ 100% ನಿಮ್ಮ ಹಣನೂ ಏನೈತಿಲ್ಲ ಸ್ಕಾಲರ್ಶಿಪ್ಪಿಂದು ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾವೆ. ಯಾವುದೇ ಸ್ಕಾಲರ್ಶಿಪ್, ಇದೇ ಸ್ಕಾಲರ್ಶಿಪ್ ಅಂತಲ್ಲ, SSP ಆಗಲಿ, ವಿದ್ಯಾಧನ ಆಯಿತು, ಅದೇ ರೀತಿ ಜಿಂದಾಲ್ ಆಯಿತು, ಸುಕನ್ಯಾ ಆಯಿತು, ಯಾವುದೇ ರೀತಿಯ ಸ್ಕಾಲರ್ಶಿಪ್ ಇರಲಿ ಅದು ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗ್ತಾವೆ. ನಾನು ಹೇಳ್ದಂಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ಕೋರಿ. ನಿಮ್ಮ ಇನ್ಕಮ್ ಕಾಸ್ಟ್ ಎಕ್ಸ್ಪೈರ್ ಆಗಿತ್ತಪ್ಪ ಅಂದ್ರೆ ಅದು ರಿನ್ಯೂವಲ್ ಮಾಡ್ಕೋರಿ. ಅದೇ ಹಳೇದು ಐತೇನ ಅಂತ ಹೋಗಿ ಅಪ್ಲೈ ಮಾಡೋಕೆ ಹೋಗ್ಬೇಡ್ರಿ. ಅದು ಎಕ್ಸ್ಪೈರ್ ಆಗಿತ್ತಪ್ಪ ಅಂದ್ರೆ ಎಕ್ಸೆಪ್ಟ್ ಮಾಡೋಂಗಿಲ್ಲ, ಪೋರ್ಟಲ್ ರಿಜೆಕ್ಟ್ ಆಕೈತಿ. ಆಯಿತಾ? ನೆಕ್ಸ್ಟ್ ಏನಪ್ಪ ಅಂದ್ರೆ ಓಕೆ, ಮುಗೀತು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.